Hello everyone. The topic of this session is Godons. It's a practical session. To enable Godon feature in Tally, go to F11. Here enable multiple Godons. Set maintain multiple Godons to yes. ಸ್ಟಾಕ್ ಕ್ಯಾಟಗರಿ ಮೂಲಕ ಗೋಡೌನ್ ವೈಸ್ ಡೀಟೇಲ್ಸ್ ಡಿಸ್ಪ್ಲೇ ಮಾಡ್ತಿದ್ರೆ ಆ ಥರ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಆಗಿದ್ರೆ ಅದನ್ನು ಎಸ್ ಅಂತ ಸೆಟ್ ಮಾಡ್ಬೋದು. ಈಗ ನೀವು ಇನ್ವೆಂಟ್ರಿ ಇನ್ಫೋ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಗೋಡೌನ್ ಅನ್ನೋ ಫೀಚರು ನಿಮಗೆ ಕಾಣಿಸುತ್ತೆ. ಲೈಕ್ ದಿಸ್ ಗೋಡೌನ್ ಆಪ್ಷನ್ ಸಿಗುತ್ತೆ. ಗೋಡೌನ್ ಆಪ್ಷನಲ್ಲಿ ಸಿಂಗಲ್ ಗೋಡೌನ್, ಮಲ್ಟಿಪಲ್ ಗೋಡೌನ್ ಈ ರೀತಿ ಇರುತ್ತೆ ಆಪ್ಷನ್ನು. I'm going to select single godown. Godown name ಅಂಬಾಲ ಅಂತ ಕೊಡ್ತೀನಿ. ಪ್ರೈಮರಿ ಅಂತಾನೆ ಇರಲಿ, ಈಗ ಡಿಫಾಲ್ಟು. ನೆಕ್ಸ್ಟ್ ಡೆಲ್ಲಿ ಅಂತ ಇನ್ನೊಂದು ನೇಮ್ ಕೊಡ್ತೀನಿ. Can display the godown details like this. Alter option irutte. Narrow mistakes idre you can make changes. So godown creation agide. Now I am going to a godown alli stock items now store ಮಾಡಬೇಕಲ್ಲ. So we need to create some stock items. I'm going to create stock item chairs. Units numbers ಬೇಕು. ಸೊ ಯೂನಿಟ್ ಆಫ್ ಮೆಷರ್ ನಂಬರ್ಸ್ ಅಂತ ತಗೊಳ್ತೀನಿ. ಒಂದು ಫಾರ್ಮಲ್ ನೇಮ್ ನಂಬರ್ಸ್. Now I'll move on to stock item. Create chairs, primary, numbers, maintain in batches, bill of material. ಎಲ್ಲ ನಮ್ಮ ಈ ಸೆಷನ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಟೇಬಲ್ಸ್ ಅಂತ ಇನ್ನೊಂದು ಸ್ಟಾಕ್ ಐಟಮ್ಸ್ ತಗೊಳ್ತೀನಿ. ಇದು ಅಷ್ಟೇ ನಂಬರ್ಸು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಲೆಡ್ಜರ್ ಫಾರ್ ದಿ ಟ್ರಾನ್ಸಾಕ್ಷನ್ ವಿಚ್ ವಿ ಆರ್ ಗೋಯಿಂಗ್ ಟು perform. ಅದಕ್ಕೆ I need a ledger that we are purchasing these chairs and tables and keeping in the stock room from Fazaline company. So
Aligned company. Since we are purchasing from them, ನಾವು ಯಾರಿಂದ ರಿಸೀವ್ ಮಾಡ್ಕೋತಾ ಇದ್ದೀವಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅವರು ಸನ್ರಿ ಕ್ರೆಡಿಟರ್ಸ್ ಆಗ್ತಾರೆ. ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಅಫೆಕ್ಟೆಡ್. ಪರ್ಚೇಸ್ ಅಕೌಂಟ್ ಅಂತ ಒಂದು ಲೆಡ್ಜರ್ ಇದೆ. ಗೋ ಟು ಅಕೌಂಟಿಂಗ್ ವೌಚರ್ಸ್, ಪರ್ಚೇಸ್ ವೌಚರು, party, Aligned company, purchase ledger, name of the item, chairs, godown, Ambala, quantity 20 numbers, rate 200 rupees for each chair. So total 20 chairs ಇದೆ ಅಂಬಾಲಾ ಗೋಡೌನಲ್ಲಿ 4000 rupeesದು. Next, again chairs, godown, Delhi, 10 numbers, rate ಇದು 200 rupees. Next, tables, godown, Ambala, quantity 25, rate 500, 12,500. This is the purchase invoice. Voucher. So total 18,500 ಅಷ್ಟು ಸ್ಟಾಕು ಗೋಡೌನಲ್ಲಿ ಇದೆ. ಆಫ್ಟರ್ ಪರ್ಚೇಸಿಂಗ್ ಫ್ರಮ್ Aligned ಕಂಪನಿ ಗೋಡೌನಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ ಅಂತ ಇನ್ ಅವರ್ ಕಂಪನಿ. 55 ನಂಬರ್ಸ್ ಆಫ್ ಸ್ಟಾಕ್ ಇದೆ ಅಂಬಾಲಾ ಗೋಡೌನಲ್ಲಿ. 20 ಚೇರ್ಸು ಪ್ಲಸ್ 10 ಚೇರ್ಸ್ ಈಚ್ carrying 200 rupees each. Next to Delhi ಗೋಡೌನಲ್ಲಿ ಟೇಬಲ್ಸ್ ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಸ್ಟಾಕು ಗೋಡೌನಲ್ಲಿ ಎಷ್ಟಿದೆ ಅನ್ನೋದು ನೋಡದೆ ಈ ಟ್ರಾನ್ಸಾಕ್ಷನ್ ಮೇನ್ ಥೀಮ್. ಸೊ ಡಿಸ್ಪ್ಲೇ, statements of inventory, godowns. This is the stock in the Ambala godown. ಇದನ್ನು ಚೆಕ್ ಮಾಡ್ಕೋಬೋದು.
ಎಷ್ಟೇ ಗೋಡೌನ್ಸ್ ಇರಲಿ, ಒಂದು 50 ಗೋಡೌನ್ಸ್ ಇರಲಿ, ಅದು ಲಿಸ್ಟು 1 by 1 ಬಂದುಬಿಡುತ್ತೆ. ಎಷ್ಟು ಅಮೌಂಟ್ ಸ್ಟಾಕ್ ಇದೆ ಅದನ್ನು ನಾವು ನೋಡ್ಕೋಬೋದು. ಚೇರ್ಸು ಇಷ್ಟಿದೆ, 20 ನಂಬರ್ಸು ಅಂಬಾಲಾ ಗೋಡೌನಲ್ಲಿ. ಟೇಬಲ್ಸು 25 ನಂಬರ್ಸ್ ಇದೆ, 500 rupees ಈಚ್. ಸೊ ಅದರದ್ದು ಅಮೌಂಟ್ ಸಿಗುತ್ತೆ. ಡೆಲ್ಲಿ ಗೋಡೌನಲ್ಲಿ ಏನು ಸ್ಟಾಕ್ ಇದೆ, ಚೇರ್ಸ್ ಇದೆ 10 ನಂಬರ್ಸು, 200 rupees ಈಚ್. ದಿಸ್ ಈಸ್ ಅಬೌಟ್ ಗೋಡೌನ್ಸ್. ಥ್ಯಾಂಕ್ ಯು ಆಲ್.